ಯಾಕಂದ್ರೆ ಇನ್ನೂ ಮುಗಿದಿಲ್ಲ ರೀ. ಇವತ್ತು ಜಾತ್ರೆ ಬೆಳಗ್ಗೆ 6:52 ಆಗೈತಿ. 6 ಗಂಟೆಯಿಂದ ನಿಶ್ಚಯ ಆಗತ್ತಾನೆ. ಸೊ ಇಲ್ಲೇ ಬೆಳಗ್ಗೆ ಇವರು ತಮ್ಮಂಜಿ ಇರ್ತಾವೆ. ಸುರ್ಗಿ ನೀರು ಸುತ್ತಿ ಹಾಕ್ತಾರೆ. ಸುರ್ಗಿ ಸುತ್ತಿ ಸುರ್ಗಿ ನೀರು ಹಾಕತ್ತಾರೆ. ಸೊ ಇಷ್ಟ ಮಟ್ಟ ನಾವು ಅಡುಗೆ ಮಾಡಿದ್ದೀವಿ. ಈಗೇನು ಮಾಡತ್ತಾರಪ್ಪ ಅಂತಂತಂದ್ರೆ ಇಲ್ಲಿ ಗೀತೋಪದೇಶ ಅಂತ ನೋಡಿ ಗಾಯತ್ರಿ ಮಂತ್ರನ ಉಪದೇಶ ಮಾಡ್ತಾರೆ. ಸೊ ಈಗ ಉಪದೇಶ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ ನೋಡ್ರಿ. ಉಪನಯನ ಮುಗಿದೈತಿ, ಈಗ ಉಪದೇಶ ಮಾಡಕತ್ತಾರೆ. ಸೊ ನಾವು ಅಡುಗೆ ಮಾಡಕತ್ತೀವಲ್ಲ ಅಲ್ಲೆಲ್ಲ ಈಗ ಎಲ್ಲ ಆಲ್ಮೋಸ್ಟ್ ಸಾರು ಪಂಡಿಗಿಲಿ ಅಷ್ಟು ಮುಗಿದೈತಿ. ಪಲ್ಯಗಿಲಿ ಎಲ್ಲ ಮುಗಿದೈತಿ. ಈಗ ಏನೋ ಇದ್ರೂ ಉಪ್ಪಿಟ್ಟು ತಿನ್ನೋದು, ಚಹಾ ಕೊಟ್ಟಿದ್ದು, ಹೋಗಿ ಮಕ್ಕೊಂಡ್ಬಾರ್ದು ಇಷ್ಟ. ಅಡುಗೆ ಮನೆಯಾಗ ನಿಂತು ತಿನ್ಬೇಡ್ರಿ ಅಂತ ತಾವ ತಿನ್ನಕತ್ತಾರೆ. ಇಷ್ಟ ಮಟ್ಟ ನಮ್ದಂತೂ ಈಗ ಅಡುಗೆ ಮಾಡೋದು ಆತೀಪ. ಈಗ ಮುಂಜಿ ಮುಗಿಸ್ಕೊಂಡೆ ಜಾಮೂನ್ ಗುಡಿಗೆ ಹೋಗಿ 5 ಜನ ಹೊಳ್ಳಿ ಬರಕತ್ತಾರ. ಬಂದಿದ್ದಾಳ ನೋಡಿದ್ರೆ ಬಂದಿರ್ತಾರೆ ಒಟ್ಟಗಳು. ಕೆಲಸ ನಮ್ಮ ವಿಶ್ವಾನ ನೋಡಿ ಗೋಧಿ ಹುಗ್ಗಿ ತಿನ್ನುವಾತಾನೆ. ಗೋಧಿ ಹುಗ್ಗಿ ನೋಡ್ರಿ ವಿಶ್ವಾನ ನೀವು ತಿನ್ನುವಾರಿ. ಮಧ್ಯಾಹ್ನ 2 ಗಂಟೆ ಕೂತೈತಿರಿ, ಬರ್ರಿ. ಇಲ್ಲೇ ಬದ್ನಿಕಾಯಿ ಪಲ್ಯ ಮಾಡ್ಯಾರಿ. ಬದ್ನಿಕಾಯಿ ಪಲ್ಯ ಮಾಡ್ಯಾರಿ ಇಲ್ಲಿ. ಈ ಅಮ್ಮನಿ ಬದ್ನಿಕಾಯಿ ಪಲ್ಯ ಮಾಡೋದಾಗಿ ನೋಡ್ರಿ ಇವನ್ನೆಲ್ಲ ಊಟ ಮಾಡ್ತಾನ್ರಿ. ಇವನ್ನ ಅಡಿಗೆ ಮಾಡಾನ್ರಿ. ಫ್ರೆಂಡ್ಸ್ ಇದೆಲ್ಲ ಪೂಜೆ ಗೀಜೆಲ್ಲ ನಾನು ಮಾಡ್ಯಾನಾಗಲ್ಲಾಗ. ಓಂ ಓಂ ಅಂತ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಓಮ. ಸೊ ನಾವು ರೆಡಿಯಾಗಿ ಬಂದಾಯ್ತು. ಈ ರೀತಿ ಇಷ್ಟೊಂಬಿಟ್ಟು ನನ್ನ ಡ್ರೆಸ್ ನೋಡಿ, ನನ್ನ ಆಕಾರ ನೋಡಿ ವಿಶ್ವ ಏನು ಜೋಕಾಪಾಕ ಮಾಡ್ಯಾನಿಲ್ಲ ನನಗೆ ಕಾಣಕತ್ತ ಹುಚ್ಚರ್ಗತ್ತೆ ಅಂತೇಳಿ ಅಂತ ಭಾಳ ಮಂದಿ ಕಮೆಂಟ್ ಮಾಡಕತ್ತಿದ್ದಾರೆ. ಸೊ ರಿಯಲ್ ವಿಶ್ವ ಇಸ್ ಲೈಕ್ ದಿಸ್ ಕಾಮಿಡಿ ಮಾಡಿದೆ. ಸೊ ನಾನು ಕೂಡ ಈಗ ರೆಡಿಯಾಗಿ ಬಂದಾಯ್ತು. ಎಲ್ಲ ಅಡುಗೆ ಪಡಿಗೆ ಎಷ್ಟು ಮುಗಿದೈತಿ. ಇದು ಗೋಧಿ ಹುಗ್ಗಿ, ಇದು ಸಾರ, ಇದು ಅನ್ನ, ಇದು ಅನ್ನ. ಇದು ಅನ್ನನ, ಇದು 20 kg ಅನ್ನ, ಇದು 50 kg ಅನ್ನ. ಆ ಕಡೆ ಮಗ್ಳು ಏನೈತಲ್ಲ ಇದೊಂದು 50 kg ಅನ್ನ, 1 ಕ್ವಿಂಟಲ್ ಅನ್ನ, ಇದು ಬದ್ನಿಕಾಯಿ ಪಲ್ಯ. ಸೊ ನಾವು ಕೂಡ ಜಿಂಗಾಗಿ ಫುಲ್ ಜಿಂಗ್ ಲೆಕ್ಕ ರೆಡಿಯಾಗಿ ಬಂದೇವಿ. ಫಂಕ್ಷನ್ ಸ್ಟಾರ್ಟ್ ಆಗತ್ತೆ. ಈಗ ತೋರಿಸ್ತೇನೆ ಅಂತ
ಎಲ್ಲಿ ಕಾಣಿಸ್ತೀವಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡು ಅಲ್ಲಿ ನೋಡ ಅಲ್ಲಿ ನೋಡು ನೋಡುವ ನೋಡು ಅಲ್ಲಿ ನೋಡ ಒಂದು ಗಜ್ ಮಕ್ಕೊಂಬಂದ್ರಿ ಫಾಸ್ಟು ಅಣ್ಣ ಆಗಲ್ಲ ಕುಂತಾವ ಇನ್ನೂ ಮಟನು ಭಾಳ ತಂದು ಕುಂತ ಅಣ್ಣ ನಮ್ಮ ಮಮ್ಮಿದು ಬಂದಾರಂತ ಬರ್ರಿ ರೀ ಸೊ ನಮ್ಮ ಮಮ್ಮಿದು ಬಂದಾರಂತ ತೋರಿಸ್ತಂತಡಿ ಓ ಅಣ್ಣ ನಮ್ಮ ಮಾವ ಬಂದಾರಂತಡಿ ಟೀರಿಗೆಲ್ಲ ರೆಡಿ ಆಗೈತಿ ಇಲ್ಲೆಲ್ಲ ಕಾಯಿ ಹಚ್ಚ ನೋಡ್ಬೋದು ನೀವು ನೋಡೋ ಬಂದ್ರೆ ಚಲೋ ಹತ್ ಬಿಡುವ ನಾ ಅಪ್ಪ ಫೋನ್ ಹಚ್ಚಿ ನೀಗ ಏನು ಅಪ್ಪಾಜಿ ಈಕೆ ಬಂದಾಳಲ್ಲ ಎಷ್ಟು ಕದ್ಲೈತಿ ಸಿಕ್ಕಾಪಟ್ಟೆ ಕದ್ಲೈತಿ ಅದಕ್ಕೆ ಉಪನಯನನು ಅಂತಾರ ಮುಂಜಾನೆನು ಅಂತಾರ ನಂತರ ಬ್ರಹ್ಮೋಪದೇಶ ಸಂಬಂಧಿತರಾಗಿರ್ತಕ್ಕಂಥ 25 ಜನ ವಧುಗಳಿಗೂ ಸಹ ಅವರಿಗೂ ಸಹ ಅಗ್ನಿಯಲ್ಲಿಯೂ ಸೇರುವವರಿಗೆ 16 ಸಂಸ್ಕಾರಗಳು. ನಾವು ಮಾಡಿದಂಥ ಏನು ಈಗ ಅಡುಗೆ ಇತ್ತಲ್ಲ ಈಗ ಅಡುಗೆ ಹೋಗಿ ನೈವೇದ್ಯ ಆತ ಯಾಕಂದ್ರೆ ಸ್ವಾಮಿಗಳು ಪೂಜೆ ಮಾಡಕತ್ತಾರ ಅಲ್ಲೇ ಮಾಡ್ಕೊತ ಅವ ಒಬ್ಬ ಅಣ್ಣ ಕೊಟ್ಟೋಗ್ಯಾನ ಅವನು ಅಕ್ಕಿ ಇದಾರೆ ರೂಮ್ ಸ್ವಚ್ಛ ಮಾಡ್ಕೋಬೇಕು ನಾನು ಸ್ವಚ್ಛ ಮಾಡ್ಕೊಂಡಿಲ್ಲ ಹೊಲಸಾಗಿ ಮಮ್ಮಿ ಇಬ್ರು ಶಿಸ್ತ ನನ್ನ ರೂಮ್ ಎಲ್ಲ ಸ್ವಚ್ಛ ಮಾಡಿದಾರೆಪ್ಪ ಚಹಾ ಮಾಡ್ತೀನಿ ಅಕ್ಕ ಮಾಡುವಂತಳಾಗು ಚಹಾ ಕುಡಿ ನನ್ನ ಶಿಸ್ತು ಒಂದು ವರ್ಷದ ಮೇಲೆ ಒಂದು 3 ತಿಂಗಳು ಆತನ ಚಹಾ ಕಸ್ಕೊಂಡು ಚಹಾ ಕುಡಿಯಾಕತ್ತೀವಿ ನೋಡ್ರಿ ಬಣ್ಣ ನಮ್ಮ ಅಕ್ಕ ಮಾಡಿ ಚಹಾ ಕುಡಿಯಾಕತ್ತೀವಿ ರೀ ಚಹಾ ಮಾಡ್ಕೊಂಡಿವ್ರಿ ಬೆಲ್ಲದ ಚಹಾ ನಮ್ಮ ಗಂಗಾವತಿನ ತಮ್ಮ ಗಂಗಾವತಿ ಶಾರಾವತಿ ಎಲ್ಲ ಬಂದಾರ ನಮ್ಮ ತಮ್ಮನಿ ಇದ್ರು ಬಂದಾಳ ಲೇಟ್ ಇಲ್ರಿ ಒಂದು ಸ್ವಲ್ಪ ಅಂಕಲ್ ರೀ ನಾವು ರಾತ್ರಿ ಎಲ್ಲ ಮಾಡಿದ ಅಡಿಗಿಲ್ಲ ನಾವು ಊಟ ಮಾಡೋದು ಏನು ರೀ ಮ್ಯಾಗಿನ ಹಾಂ ರೀ ಕೇಳ್ರಿ ಅವ್ರನ್ನ ಕೂಡ ಬರುವಂತ ಅಂತೇಳಿ ನಮ್ಮ ಪಾಸ್ವರ್ಡ್ ಮಾಡಿ ಸೊ ನಂಗೆ ಸಂವಾದ ಎಲ್ಲಿಗೆ ಹಂಗೆ ಹೋಗಣಕತ್ತಪ್ಪ ಅಂದ್ರೆ ಯಾವಾಗ ಅಲ್ಲಿ ಹೋಗ್ಯಾನ ಅನ್ನೋದಾಗತ್ತೈತಿ ಬಂದಾರ ತೋರಿಸ್ತಾರಂತಾರೆ